ಎಲ್ಲಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ, ಶಿರಸಿ. ಆತ್ಮೀಯ ವೀಕ್ಷಕರೇ, ನಮಗೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತವನ್ನ ಹೇಳ್ತಾ, ಇವತ್ತು ಮಹಿಳೆಯರಲ್ಲಿ ಕಾಡುವಂತ ಒಂದು ಸಮಸ್ಯೆ, ಅದು ಹದಿಹರೆಯದ ಯುವತಿಯರಲ್ಲಿ ಕಾಡುವಂತ ಒಂದು ಸಮಸ್ಯೆ ಬಗ್ಗೆ ನಾನು ಹೇಳಲಿಕ್ಕೆ ಹೊರಟಿದ್ದೇನೆ. PMS, ಪ್ರೀ ಮೆನ್ಸ್ಟ್ರುವಲ್ ಸಿಂಡ್ರೋಮ್. ಅಂದ್ರೆ ಮುಟ್ಟಾಗತ್ತೆ, ಪ್ರತಿ ತಿಂಗಳು ಮುಟ್ಟಾಗುವ ಒಂದು 28 ದಿವಸಕ್ಕೋ 30 ದಿವಸಕ್ಕೋ ಆಗತ್ತೆ. ಮುಟ್ಟಾಗುವ ಒಂದು 3-4 ದಿವಸ ಮುಂಚೆ, 5 ದಿವಸ ಮುಂಚೆ ಎದೆನೋವು ಬರೋದು, ಒಂಥರ ಕಸಿವಿಸಿ ಆಗೋದು, ಡಿಪ್ರೆಷನ್ಗೆ ಒಳಗಾಗೋದು, ಇದೆಲ್ಲ ಆಗುವಂಥದ್ದು. ಈ ಒಂದು ಸಿಂಪ್ಟಮ್ಸ್ ಬೇಜಾರಾಗುವಂಥದ್ದು ಹಾರ್ಮೋನಲ್ ವೇರಿಯೇಷನ್ ಇಂದ ಆಗತ್ತೆ. ಇದನ್ನು ನಾವು ಪ್ರೀ ಮೆನ್ಸ್ಟ್ರುವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಬೇರೆ ಬೇರೆ ತರದ ತೊಂದರೆಗಳ ಒಂದು ಗುಂಪಿಗೆ ಸಿಂಡ್ರೋಮ್ ಅಂತ ಹೇಳ್ತೇವೆ. ಈ ಒಂದು ತೊಂದರೆಯನ್ನ ಬರದೇ ಇದ್ದಾಗ ತಡೆಗಟ್ಟಲಿಕ್ಕೆ ಏನ್ ಮಾಡ್ಬೋದು ಅಂತ, ಇದು ಸಾಮಾನ್ಯ. ಆದ್ರೆ ತುಂಬಾ ಜಾಸ್ತಿ ಆದ್ರೆ ಅದು ಇರುಸು ಮುರುಸನ್ನು ಉಂಟು ಮಾಡುತ್ತೆ. ಹಾಗಾಗಿ ಈ ಒಂದು ತೊಂದರೆಯನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ನಾವು ಮೊದಲನೇದಾಗಿ ಉಪ್ಪನ್ನ ಕಡಿಮೆ ಮಾಡಬೇಕು. ದೇಹದಲ್ಲಿ ಜಾಸ್ತಿ ನೀರು ತುಂಬುತ್ತೆ ಈ ಟೈಮಲ್ಲಿ. ಉಪ್ಪಿನಕಾಯಿ ಸೇವನೆಯನ್ನ, ಕರದ ಆಹಾರದ ಸೇವನೆಯನ್ನ ಕಡಿಮೆ ಮಾಡೋದು ಬಹಳ ಮುಖ್ಯ. ಸೊ ಹಾಗಾಗಿ ಈ ತೊಂದರೆ ಇದ್ದವರು, ಪ್ರೀ ಮೆನ್ಸ್ಟ್ರುವಲ್ ಸಿಂಡ್ರೋಮ್ ಆಗ್ತಾ ಇರುವವರು, ದಯಮಾಡಿ ಉಪ್ಪಿನ ಸೇವನೆಯನ್ನ ಕಡಿಮೆ ಮಾಡಿ. ಹಾಗೇನೆ ಇವತ್ತು ಒಂದು 5-6 ಮನೆಮದ್ದನ್ನ ಹೇಳ್ಕೊಡ್ತೇನೆ. ಈ ಮನೆಮದ್ದುಗಳನ್ನ ನೀವು ಮನೆಯಲ್ಲೇ ಪಾಲಿಸಬಹುದು. ತನ್ಮೂಲಕ ನೆಕ್ಸ್ಟ್ ಮಂತ್ ಅಲ್ಲಿ ನಿಮಗೆ PMS ಬರದೇ ಇದ್ದಾಗ ತಡೆಗಟ್ಟಬಹುದು. ಇಡೀ ತಿಂಗಳು ಮಾಡ್ತಾ ಬನ್ನಿ, ನೆಕ್ಸ್ಟ್ ಮಂತ್ ಅಲ್ಲಿ ನಿಮಗೆ PMS ಬರೋದಿಲ್ಲ. ಒಂದನೇದು, 1 ಚಮಚ ಮೆಂತೆ, ಹಾಗೆ ಇಂಗು ಹಾಗೂ ಮಜ್ಜಿಗೆ, ಇದಿಷ್ಟನ್ನ ಸೇರಿಸಿ ಒಂದು ಇಂಗು ಮಜ್ಜಿಗೆಯನ್ನು ಮಾಡಿ ಡೈಲಿ ಕುಡಿಯುವಂಥದ್ದು ಈ ಒಂದು PMS ಬರದೇ ಇದ್ದಾಗ ತಡೆಗಟ್ಟಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಹಾಗೇನೆ ಒಂದು 4 ಕೆಂಪು ದಾಸವಾಳದ ಹೂವುಗಳು, ಹಾಗೇನೆ 1 ಗುಲಾಬಿ ಹೂವು, ಹಾಗೇನೆ 1 ಚಮಚ ಜೇನುತುಪ್ಪ, ಸ್ವಲ್ಪ 1 ಚಮಚ ಸಕ್ಕರೆ, ಹಾಗೂ 1 ಏಲಕ್ಕಿ, ಹಾಗೂ ಶತಾವರಿ, 1 ಚಮಚ ಶತಾವರಿ ಪುಡಿ, ಇದಿಷ್ಟನ್ನ ಸೇರಿಸಿ ತಾಜಾ ಜ್ಯೂಸ್ ಅನ್ನ ಮಾಡಿ ಕುಡಿಯೋದ್ರಿಂದ ಖಂಡಿತವಾಗಿ ನೆಕ್ಸ್ಟ್ ಮಂತ್ ಅಲ್ಲಿ ನಿಮ್ಗೆ PMS ಈ ತೊಂದರೆ ಬರೋದು, ಮುಟ್ರಿಕ್ಕಿಂತ ಮುಂಚೆ ಈ ಒಂದು ಕಸಿವಿಸಿ ಆಗೋದು ಕಡಿಮೆ ಆಗುತ್ತೆ. ಅನೇಕರಿಗೆ ಈ ಒಂದು ತೊಂದರೆ ಇವತ್ತಿದೆ. ಸೊ ಹದಿಹರೆಯದ ಯುವತಿಯರಲ್ಲಿ ತುಂಬಾ ಕಾಮನ್. ಯಾಕಾದ್ರೂ ಪ್ರತಿ ತಿಂಗಳ ಮುಟ್ಟಾಗುತ್ತೋ, ತುಂಬಾ ಎದೆನೋವು ಬರುತ್ತೆ, ಕೈಕಾಲಿನಲ್ಲಿ ನೀರು ತುಂಬಿದಂಗೆ ಆಗುತ್ತೆ, ವೇಟ್ ಜಾಸ್ತಿ ಆಗುತ್ತೆ, ಹೀಗೆಲ್ಲ ಸಮಸ್ಯೆ ಹೇಳ್ತಾರೆ. ಅವ್ರಿಗೆ ಇದು ಬಹಳ ಸಹಾಯ ಮಾಡುತ್ತೆ. ಇನ್ನು ಅಮೃತಬಳ್ಳಿ, ಕಾಳು ಮೆಣಸು, ಅರಿಶಿಣ ಹಾಗೂ ಏಲಕ್ಕಿ, ಸೊ ಇವುಗಳನ್ನು ಉಪಯೋಗಿಸಿ ಮಾಡುವಂತ ಕಷಾಯ, ಸುಮಾರು 1-1.5 ಗ್ಲಾಸ್ ನೀರನ್ನ ಕುದಿಸ್ತಾ ಇರಬೇಕು. ಇದಕ್ಕೆ 1 ಚಮಚ ಅಮೃತಬಳ್ಳಿಯ ಪುಡಿ, 1 ಏಲಕ್ಕಿ, ಹಾಗೇನೆ 3-4 ಕಾಳು ಮೆಣಸು ಹಾಗೂ ಸ್ವಲ್ಪ ಅರಿಶಿಣವನ್ನು ಹಾಕಿ ಕುದಿಸ್ಬೇಕು. ಇದನ್ನ ಒಂದು 5-8 ನಿಮಿಷ ಕುದಿಸಿ ನಂತರ ಅದನ್ನು ಸೋಸಿ ಅದಕ್ಕೆ ಬೇಕಾದ್ರೆ ಸ್ವಲ್ಪ ಬೆಲ್ಲವನ್ನು ಹಾಕೊಂಡು ಕುಡಿಯೋದ್ರಿಂದಾಗಿ ಈ ಒಂದು PMS ಸಿಂಪ್ಟಮ್ ಕಡಿಮೆ ಆಗ್ಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ಇನ್ನೊಂದು ಕಷಾಯವನ್ನು ನಾನು ನಿಮ್ಗೆ ಹೇಳ್ಕೊಡ್ತೇನೆ. 1 ಚಮಚ ಸೋಂಪು ಕಾಳು, 1 ಚಮಚ ಸೋಂಪು ಕಾಳು, ಹಾಗೇನೆ 1/4 ಅಂದ್ರೆ 1/4 ಚಮಚ ಕಪ್ಪು ಜೀರಿಗೆ, 1/4 ಚಮಚ ಕಪ್ಪು ಜೀರಿಗೆ, ಹಾಗೇನೆ 1/4 ಚಮಚ ಒಣ ಶುಂಠಿ, ಇವುಗಳನ್ನ ಸೇರಿಸಿ ನೀರಲ್ಲಿ ಹಾಕಿ ಕುದಿಸಿ ಕಷಾಯ ಮಾಡಿ ಕುಡಿಯೋದ್ರಿಂದಾಗಿ ಈ ಒಂದು PMS ತೊಂದರೆಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ನಮಗೆ ತುಂಬಾ ಸಹಾಯ ಆಗುತ್ತೆ. ಹಾಗೇನೆ ನಾನು ಹೇಳಿದೆ ದೇಹದಲ್ಲಿ ನೀರು ತುಂಬುತ್ತೆ ಅಂತ ಹೇಳಿ, ಆ ನೀರನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಬಾರ್ಲಿ ನೀರನ್ನ ಕುಡಿಯೋದು. ಡೈಲಿ ಈ ಒಂದು 2 ಅಥವಾ 3 ಲೀಟರ್ ನೀರನ್ನ ಕುದಿತಾ ಇರಬೇಕು. ಅದಕ್ಕೆ 2 ಚಮಚ 3 ಚಮಚ ಬಾರ್ಲಿ ಪುಡಿಯನ್ನ ಹಾಕ್ಬೇಕು. ಸೊ ಇದೊಂದು 15 ನಿಮಿಷ ಕುದ್ದಾಗ ಆ ಒಂದು ಬಾರ್ಲಿ ನೀರು ರೆಡಿ ಆಗತ್ತೆ. ಆ ಮೇಲಿನ ನೀರನ್ನ ಕುಡಿತಾ ಬರ್ಬೇಕು. ಇದು ಮೂತ್ರವರ್ಧಕವಾಗಿ ಕೆಲಸ ಮಾಡುತ್ತೆ. ಸೊ ದೇಹದಿಂದ ಎಲ್ಲ ನೀರು ಹೊರಗಡೆ ಹಾಕುತ್ತೆ. ಇನ್ನು ಮೂತ್ರವರ್ಧಕ ಹಣ್ಣುಗಳು, ಈಗ ದಾಳಿಂಬೆ ಇರ್ಬೋದು, ಆಮೇಲೆ ನಮ್ಮ ಕಲ್ಲಂಗಡಿ ಇರ್ಬೋದು, ಈ ತರದ ಹಣ್ಣುಗಳನ್ನ ಜಾಸ್ತಿ ತಿನ್ನೋದ್ರಿಂದಾಗಿ ಈ ಒಂದು PMS ಅನ್ನ ಹತೋಟಿ ಮಾಡ್ಲಿಕ್ಕೆ ಆಗತ್ತೆ. ಹಾಗಾಗಿ ಈ ಒಂದು ಸುಂದರವಾದ ಪರಿಸರದಲ್ಲಿ, ಈ ಒಂದು ಮಳೆಯ ನಡುವೆ ನಾನು ನಿಮ್ಗೆ ಈ ಸಂದೇಶವನ್ನ ಹೇಳ್ತಾ ಇದ್ದೇನೆ. ಹದಿಹರೆಯದ ಹುಡುಗಿಯರು, ಮಹಿಳೆಯರಿಗೆ ಬಹಳ ಹೆಲ್ಪ್ ಆಗುತ್ತೆ. ತಾಯಂದಿರು ಮಕ್ಕಳಿಗೆ ಈ ತರ ಮುಟ್ಟಿನ ಸಮಯದಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ ವರಿ ಮಾಡ್ಕೊಳ್ತಾ ಇರ್ತಾರೆ. ಅವರಿಗೆಲ್ಲ ಇದು ಸಹಾಯ ಆಗ್ಲಿ. ಮಳೆಯ ನಡುವೆನು ಈ ಒಂದು ಮಲೆನಾಡಲ್ಲಿ ಈ ಒಂದು ತೊಂದರೆಯನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮ ಈ ಒಂದು ಎಫರ್ಟಿಗೆ ನೀವು ಸಂತೋಷ ಪಡ್ತೀರಾ. ಜೊತೆಗೆ ಈ ಒಂದು ಎಫರ್ಟ್ ಅನ್ನ, ಈ ಒಂದು ಪ್ರಯತ್ನವನ್ನ ನಿಮ್ಮ ಗೆಳೆಯರಿಗೆಲ್ಲ ಹೇಳಿ, ತನ್ಮೂಲಕ ಈ ಒಂದು ಮಹಿಳೆಯರಲ್ಲಿ, ಹುಡುಗಿಯರಲ್ಲಿ ಬರುವಂತಹ PMS ತೊಂದರೆಗೆ ಅದನ್ನ ಕಡಿಮೆ ಮಾಡುವಲ್ಲಿ ನೀವು ಕೂಡ ಒಂದು ಸಹಾಯವನ್ನ ಇತರರಿಗೆ ಮಾಡ್ತೀರಾ ಅಂತ ಅನ್ಕೊಂಡು ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಹೊಸ ವಿಷಯಗಳೊಂದಿಗೆ, ವೈಜ್ಞಾನಿಕ ವಿವರಣೆಯೊಂದಿಗೆ ನಾನು ಬರ್ತೇನೆ. ಮಳೆಯನ್ನು ಕೂಡ ನಾವು ಎಂಜಾಯ್ ಮಾಡಬೇಕು. ಯಾಕೆಂದ್ರೆ
ಮಳೆ ಇಲ್ಲದೆ ಇದ್ರೆ ಬೆಳೆ ಇಲ್ಲ. ರೈತನಿಗೆ ಮಳೆ ಬಹಳ ಮುಖ್ಯ. ಹಾಗಾಗಿ ಈ ಒಂದು ಮಳೆಗಾಲವನ್ನ ಆರೋಗ್ಯಕರವಾಗಿ ಎದುರಿಸೋಣ ಅನ್ನುವಂತಹ ಮಾತನ್ನ ಹೇಳ್ತಾ ನಿಮ್ಗೆಲ್ರಿಗೂ ನಮಸ್ಕಾರ.